ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲ್ ಯಶೋ, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈಗ ಒಂದು ಹೊಸ ಸ್ಕಾಲರ್ಶಿಪ್ನ ಒಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಆ್ಯಂಡ್ ಈ ಸ್ಕಾಲರ್ಶಿಪ್ಪು ಜಾಸ್ತಿ ದಿನ ಇಲ್ಲ, ನಾಳೆ ಲಾಸ್ಟ್ ಡೇಟ್ ಆಗಿದೆ. ದಯವಿಟ್ಟು ಇದನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರಾ ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾರು ಎಲಿಜಿಬಲ್ಲು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ನಾಳೆ ಲಾಸ್ಟ್ ಡೇಟ್. ಎಲ್ಲ ಡಾಕ್ಯುಮೆಂಟ್ಸನ್ನು ಆದರೆ ಇವತ್ತೇ ಕಲೆಕ್ಟ್ ಮಾಡಿ, ಆರ್ ಎಲ್ಸ್ ಅಟ್ಲೀಸ್ಟ್ ನಾಳೆನಾದರೂ ಕಲೆಕ್ಟ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಇದು ಬಾಯ್ಸ್ ಅವರಿಗೆ ಅಪ್ಲೈ ಆಗೋದಿಲ್ಲ, ಓನ್ಲಿ ಫಾರ್ ಗರ್ಲ್ಸ್. ಓಕೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೇಮ್ ಆಫ್ ದ ಸ್ಕಾಲರ್ಶಿಪ್ ಇಸ್ ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ 2025-26. ಅಂದರೆ ಈ ಇಯರ್ ಇದು ಕೊಟೆಕ್ ಕನ್ಯಾ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸು. ಓಕೆ, ಈಗ ಇದರದ್ದು ಏನೇನು, ಇದರಲ್ಲಿ ಎಷ್ಟು ಹಣ ಬರುತ್ತೆ, ಎಷ್ಟು ಇಯರ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಯಾರ್ಯಾರು ಎಲಿಜಿಬಲ್ಲು. ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ ಈಸ್ ಅ ಕೊಲಾಬರೇಟಿವ್ CSR ಪ್ರಾಜೆಕ್ಟ್ ಆಫ್ ಕೊಟೆಕ್ ಮಹೀಂದ್ರಾ ಗ್ರೂಪ್ ಕಂಪನೀಸ್ ಆ್ಯಂಡ್ ಕೊಟೆಕ್ ಎಜುಕೇಷನ್ ಫೌಂಡೇಶನ್ ಟು ಪ್ರಮೋಟ್ ಎಜುಕೇಷನ್ ಆ್ಯಂಡ್ ಲೈವ್ಲಿಹುಡ್ ಅಮಂಗ್ ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಸೆಕ್ಷನ್ ಆಫ್ ಸೊಸೈಟಿ. ಅಂದರೆ ಯಾರ್ಯಾರು ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಅಂದರೆ ಬಿಲೋ ಪಾವರ್ಟಿ ಇರುತ್ತೆ ನೋಡಿ, ಅವರಿಗೆ ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಅಂದರೆ ಸರ್ ಏನಾಗುತ್ತೆ, ಎಷ್ಟು ಇನ್ಕಮ್ ಇದರಲ್ಲಿ ಇರಬೇಕು, ರೇಂಜಲ್ಲಿ ಇರಬೇಕು, ಅದನ್ನು ಕೂಡ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈಗ ಇದು ನೋಡಿ, ಯಾರ್ಯಾರು 12th ಪಾಸ್ ಆಗಿದ್ದೀರಾ, ನೀವು ನಿಮ್ಮದು ಈಗ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ ಜಾಯ್ನ್ ಆಗಿರ್ತೀರಾ. ಲೈಕ್ ಇಂಜಿನಿಯರಿಂಗ್ ಇರ್ಬೋದು, MBBS ಇರ್ಬೋದು, ಇಂಟಿಗ್ರೇಟೆಡ್ LLB ಇರ್ಬೋದು, ಲಾ ರಿಲೇಟೆಡ್ ಇರ್ಬೋದು, IASC ಆರ್ ಅದರ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಆರ್ಕಿಟೆಕ್ಚರು, ಇದೆಲ್ಲದು ಯಾವುದರಲ್ಲೇ ಕೂಡ ನೀವು ಸ್ಟಡಿ ಮಾಡ್ತಾ ಇದ್ರು ಕೂಡ ಇದಕ್ಕೆ ಸಿಗುತ್ತೆ. ವಿಲ್ ಬಿ ಪ್ರೊವೈಡೆಡ್ ಸ್ಕಾಲರ್ಶಿಪ್ ಆಫ್ 1.5 lakhs ಪರ್ ಇಯರ್. ಪ್ರತಿ ವರ್ಷ 1.5 ಅಂದರೆ 1.5 lakhs ಪರ್ ಇಯರ್ ಸಿಗುತ್ತೆ. ಯಾರಿಗೆ? ಗರ್ಲ್ಸ್ ಸ್ಟೂಡೆಂಟಿಗೆ. ಯಾರ್ಯಾರು ಇಂಜಿನಿಯರಿಂಗ್, MBBS, ಆರ್ಕಿಟೆಕ್ಚರ್, ಡಿಸೈನ್, ವಾಟ್ ಎವರ್ ಮೇ ಬಿ ದ ಕೋರ್ಸ್, ನೀವು ಈ ಪ್ರೊಫೆಷನಲ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನೀವು ಜಾಯ್ನ್ ಆಗಿದ್ದರೆ ನಿಮಗೆ 1.5 lakhs ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ಲಾಸ್ಟ್ ಡೇಟ್ ಯಾವತ್ತು? 31st October 2025. ಇದು October 30. ಇವತ್ತು ನಾಳೆ ಒಂದು ದಿನ ಟೈಮ್ ಇದೆ. ನಾಳೆ ಒಳಗಡೆ ಇದನ್ನು ಅಪ್ಲೈ ಮಾಡಬೇಕು. ಪ್ರತಿ ಇಯರ್ 1.5 lakhs ಬರುತ್ತೆ ಟಿಲ್ ನಿಮ್ಮ ಡಿಗ್ರಿ ಮುಗಿಯೋವರೆಗೂ. ಮೇ ಬಿ ಇಂಜಿನಿಯರಿಂಗ್ ಇರ್ಬೋದು, MBBS ಇರ್ಬೋದು, ಯಾವುದೇ ಆಗಿರ್ಬೋದು, ಪ್ರೊಫೆಷನಲ್ ಡಿಗ್ರಿ ಮುಗಿಯೋವರೆಗೂ ಎವ್ರಿ ಇಯರ್ 1.5 lakhs ಬರುತ್ತೆ. ಸರ್ ಹಾಗಾದರೆ ನಾವು ಅಪ್ಲೈ ಮಾಡಿದ ತಕ್ಷಣ ಬರುತ್ತಾ? ಇಲ್ಲ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಓಪನ್ ಫಾರ್ ಮೆರಿಟೋರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ. ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸಿಗೂ ಇದು ಓಪನ್, ನಾಟ್ ಫಾರ್ ಬಾಯ್ಸ್. ಎರಡನೇದು, 12th ನೀವು ಅಟ್ಲೀಸ್ಟ್ ಯು ಶುಡ್ ಬಿ ಸ್ಕೋರ್ಡ್ 75% ಆರ್ ಮೋರ್ ಮಾರ್ಕ್ಸ್. 12th ಬೋರ್ಡಲ್ಲಿ ನೀವು 75%ಗಿಂತ ಜಾಸ್ತಿ ಇರಲೇಬೇಕು. ಆ್ಯಂಡ್ ಎರಡನೇ ಕ್ರೈಟೀರಿಯಾ ಏನು ಅಂತ ಕೇಳಿದರೆ 6 lakh ಇನ್ಕಮ್ ಬಿಲೋ 6 lakh ಇರಲೇಬೇಕು. ಅದೇ ನಾನು ಹೇಳಿದ್ದು, ಇದೆಷ್ಟು ಇನ್ಕಮ್ ಕ್ಯಾಪ್ ಎಷ್ಟು ಅಂತ ಕೇಳಿದರೆ 6 lakh. ಒಂದು ಗರ್ಲ್ಸ್ ಸ್ಟೂಡೆಂಟ್ ಫಸ್ಟ್ ಒನ್. ಸೆಕೆಂಡ್ ಒನ್ ನಿಮ್ಮದು PUCಯಲ್ಲಿ ಮೋರ್ ದೆನ್ 75% ಇರಬೇಕು. ಥರ್ಡ್ ಒನ್ ನಿಮ್ಮ ಇನ್ಕಮ್ ಬಿಲೋ 6 lakh ಆಗಿರಬೇಕು. ಸರಿನಾ? ಮತ್ತು ನಿಮ್ಮ ಕಾಲೇಜು NIRF ರ್ಯಾಂಕಿಂಗಲ್ಲಿ ಬಂದಿರಬೇಕು. ರೆಪ್ಯೂಟೆಡ್ ಲೈಕ್ NIRF, NAC ಅಕ್ರಿಡೇಟ್ ಫಾರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್. ಅದು ಆಲ್ಮೋಸ್ಟ್ ಹೆಚ್ಚಿನ ಕರ್ನಾಟಕದ ಕಾಲೇಜ್ ಬರುತ್ತೆ. ನೆಕ್ಸ್ಟು ಯಾರಿಗೆ ಆಗೋದಿಲ್ಲ ಕೇಳಿದರೆ, ಯಾರ್ಯಾರ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಕೊಟೆಕ್ ಮಹೀಂದ್ರ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಥವಾ ಬಡ್ಡಿ ಫಾರ್ ಸ್ಟಡಿಯಲ್ಲಿ ಇದು ಮಾಡ್ತಾ ಇದ್ದರೆ, ದೇ ಆರ್ ನಾಟ್ ಎಲಿಜಿಬಲ್. ಎಂಪ್ಲಾಯೀಸ್ ಆಫ್ ಬಡ್ಡಿ ಫಾರ್ ಸ್ಟಡಿ ಮತ್ತು ಕೊಟೆಕ್ ಮಹೀಂದ್ರ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ದೇರ್ ಚಿಲ್ಡ್ರನ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕಾಲರ್ಶಿಪ್. ಓಕೆ, ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಇದರಿಂದ ಬೆನಿಫಿಟ್ ಏನು ಸಿಗುತ್ತೆ? ಎವ್ರಿ ಇಯರ್ 1.5 lakhs ಸಿಗುತ್ತೆ. ಓಕೆ, ಟಿಲ್ ಯುವರ್ ಡಿಗ್ರಿ 1.5 lakhs ಪರ್ ಇಯರ್ ವಿಲ್ ಬಿ ಗಿವನ್ ಟು ಈಚ್ ಸೆಲೆಕ್ಟೆಡ್ ಸ್ಕಾಲರ್ ಟಿಲ್ ಕಂಪ್ಲೀಷನ್ ಆಫ್ ಹರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಡಿಗ್ರಿ. ನೆಕ್ಸ್ಟ್, ಸ್ಕಾಲರ್ಶಿಪ್ ಅಮೌಂಟ್ ಅಂಡರ್ ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ 2025-26 ಶುಡ್ ಬಿ ಯುಟಿಲೈಸ್ ಟು ಕವರ್ ಅಕಾಡೆಮಿಕ್ ಎಕ್ಸ್ಪೆನ್ಸಸ್. ಅದು ನಿಮ್ಮ ಅಕಾಡೆಮಿಕ್ ಎಕ್ಸ್ಪೆನ್ಸಸ್ಗೆ ನೀವು ಯುಟಿಲೈಸ್ ಮಾಡಬೇಕು. ಟ್ಯೂಷನ್ ಫೀಸ್ ಇರ್ಬೋದು ಅಥವಾ ಹಾಸ್ಟೆಲ್ ಫೀಸ್ ಇರ್ಬೋದು, ಇಂಟರ್ನೆಟ್, ಟ್ರಾನ್ಸ್ಪೋರ್ಟೇಷನ್, ಲ್ಯಾಪ್ಟಾಪ್ಸ್, ಇದಕ್ಕೆ ಇದು ಮಾಡಬೇಕು. ಆಯಿತಾ? ಅದಾದ ನಂತರ ಈಗ ವೆರಿ ಇಂಪಾರ್ಟೆಂಟ್, ವಾಟ್ ಆಲ್ ಆರ್ ದ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಪ್ರೊವೈಡೆಡ್. ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಯಾವುದನ್ನೆಲ್ಲ ಕೊಡಬೇಕು? ಫಸ್ಟ್ ಒನ್ ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆಯಲ್ವಾ, ಅದು. ಎರಡನೇದು ಇನ್ಕಮ್ ಪ್ರೂಫ್, ನಿಮ್ಮ ಗಾರ್ಡಿಯನ್ ಅಥವಾ ನಿಮ್ಮ ಪೇರೆಂಟಿದು ಇನ್ಕಮ್ ಪ್ರೂಫ್ ಬೇಕೇ ಬೇಕು, ಯಾಕಂದರೆ ಬಿಲೋ 6 lakhs ಅಂತ ತೋರಿಸ್ಬೇಕು. ಮೂರನೇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ITR ಕೇಳ್ತಾ ಇದ್ದಾರೆ, ಬಟ್ ಇಫ್ ಅವೈಲೇಬಲ್ ಇದ್ದರೆ ಮಾತ್ರ, ಇಲ್ದಿದ್ರೆ ನೋ ಪ್ರಾಬ್ಲಮ್. ಇಫ್ ಅವೈಲೇಬಲ್, ಬಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ. ಮತ್ತು ಫೀಸ್ ಸ್ಟ್ರಕ್ಚರ್, ಈಗ ಈ ವರ್ಷ ಫಾರ್ ಅಕಾಡೆಮಿಕ್ ಇಯರ್ 2025-26ಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಆಗುತ್ತೆ ಅನ್ನೋದಕ್ಕೊಂದು ಇದು ಬೇಕು, ಏನು ರಿಸಿಪ್ಟ್ ಬೇಕು. ನೆಕ್ಸ್ಟ್, ಬೊನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಲೆಟರ್ ಫ್ರಮ್ ಕಾಲೇಜ್. ನೀವು ಕಾಲೇಜಲ್ಲಿ ನಾನು ಇದೇ ಕಾಲೇಜಲ್ಲಿ ಓದ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಒಂದು ಪ್ರೂಫ್ ಬೇಕು. ಅದಕ್ಕೆ ಬೊನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಇಟ್ ಈಸ್ ಇಶ್ಯೂಡ್ ಬೈ
ಕಾಲೇಜಲ್ಲಿ ಕೇಳಿದರೆ ಕೊಡ್ತಾರೆ. ಯಾಕೆ ಕೇಳಿದರೆ ಹೇಳಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಿತ್ತು ಅದಕ್ಕೆ ಅಂತೇಳಿ. ಆಮೇಲೆ ಕಾಲೇಜ್ ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್, ಅದು ನಿಮ್ಗೆ ಸಿಕ್ಕಿರುತ್ತೆ ಸಿ ಇ ಟಿ ಆದ ನಂತರ ಅಥವಾ ಕಾಮಿಡಿಕೆ ಆದ ನಂತರ ನೀವೇನು ಸೀಟ್ ಅಲಾಟ್ ಆಗಿರುತ್ತೆ ನೋಡಿ, ಸೀಟ್ ಅಲಾಟ್ಮೆಂಟ್ ಡಾಕ್ಯುಮೆಂಟ್ ಇರುತ್ತೆ, ಅದು ಬೇಕು. ಆಮೇಲೆ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕೋರ್ ಕಾರ್ಡ್, ನೀವು ಸಿ ಇ ಟಿ ಬರೆದಿದ್ದರೆ ಸಿ ಇ ಟಿ ಸ್ಕೋರ್ ಕಾರ್ಡ್, ಕಾಮಿಡಿಕೆ ಬರೆದಿದ್ದರೆ ಕಾಮಿಡಿಕೆ ಸ್ಕೋರ್ ಕಾರ್ಡ್, ಅದು ಬೇಕು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಇನ್ ಕೇಸ್ ಡಿಸೇಬಿಲಿಟಿ ಇದ್ದರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್, ಇನ್ ಕೇಸ್ ಪೇರೆಂಟ್ ಯಾರಾದರೂ ಡೆತ್ ಆಗಿದ್ದರೆ ಅವರದ್ದು ಡೆತ್ ಸರ್ಟಿಫಿಕೇಟ್, ಫೋಟೋಗ್ರಾಫ್ಸ್ ಆಫ್ ದ ಹೌಸ್, ನಿಮ್ಮ ಮನೆಯ ಫೋಟೋಗ್ರಾಫ್. ಯಾಕಂದರೆ ನೀವು ಇನ್ಕಮ್ 6 lakhs ಬಿಲೋ ಅಂತ ಹೇಳ್ಕೊಂಡು 80 ಲಕ್ಷ 90 ಲಕ್ಷದ 50 ಲಕ್ಷದ 1 ಕೋಟಿದು ಮನೆ ಕಟ್ಟಿದ್ದಿದ್ರೆ ಅದು ಕಷ್ಟ ಅಲ್ಲ. ಅದಕ್ಕೋಸ್ಕರ ಮನೆ ಫೋಟೋಗ್ರಾಫ್ಸ್ ಇದಿಷ್ಟು ಬೇಕೇ ಬೇಕು. ಓಕೆ, ಅರ್ಥ ಆಯ್ತಲ್ಲ ಯಾವ್ದು ಡಾಕ್ಯುಮೆಂಟ್ ಬೇಕು ಅಂತ. ನನ್ನ ಪ್ರಕಾರ ಇದರಲ್ಲಿ ಇರೋದು ಎಲ್ಲದೂ ಕೂಡ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇದೆ. ಈಗ ಇದರಲ್ಲಿ ನೀವು ಬೊನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಅಂತ ತಗೊಳ್ಬೇಕಷ್ಟೇ, ಉಳಿದಿರೋದು ಎಲ್ಲದೂ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಕರೆಕ್ಟಾ? ಅದು ಬಿಟ್ಟು ಬೊನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಕಾಲೇಜಲ್ಲಿ ಕೇಳಿದರೆ ಕೊಡ್ತಾರೆ ನಿಮಗೆ. ಓಕೆ, ನೆಕ್ಸ್ಟ್ ನೀವೀಗ ಅಪ್ಲೈ ಮಾಡೋದು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಅಪ್ಲೈ ಲಿಂಕನ್ನು ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಪ್ಲೈ ಅಂತ ಕೊಟ್ಟು ಹೋಗಿ ಅಪ್ಲೈ ಮಾಡಿ, ಇವತ್ತೇ ಮಾಡಿ. ಯಾಕಂದರೆ ಈ ಡಾಕ್ಯುಮೆಂಟ್ಸ್ ಎಲ್ಲದೂ ನಿಮ್ಮ ಹತ್ರ ರೆಡಿ ಇದೆ. ಒಂದು ಬೊನಾಫೈಡ್ ಸರ್ಟಿಫಿಕೇಟ್ ಅದೊಂದು ಇಲ್ಲದೆ ಇದ್ದರೆ ಇವತ್ತೇ ಕಾಲೇಜಲ್ಲಿ ಕೇಳಿ, ಅಟ್ಲೀಸ್ಟ್ ನಾಳೆ ಆದರೂ ಕೇಳಿ ತಗೊಂಡು ಅಪ್ಲೈ ಮಾಡಿ ನೆನಪಲ್ಲಿ. ಯಾಕಂದರೆ ನಾಳೆವರೆಗೂ ಟೈಮ್ ಇದೆ. ಓಕೆ ಸರ್, ನಾವು ಅಪ್ಲೈ ಮಾಡಿದ ತಕ್ಷಣ ಡೈರೆಕ್ಟ್ ನಮ್ಗೆ ಸಿಗುತ್ತಾ? ಇಲ್ಲ, ಅಪ್ಲೈಗೆ ನಾನು ಲಿಂಕನ್ನು ಕೊಡ್ತೇನೆ. ಈಗ ಹೇಳ್ತಾರೆ ನೋಡಿ, ಕ್ಲಿಕ್ ಆನ್ ದ ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್, ಇಲ್ಲಿದೆ ನೋಡಿ ಅಪ್ಲೈ ನೌ ಅಂತಿದೆ. ಫಸ್ಟಿಗೆ ನೀವು ಇದರಲ್ಲಿ ಬಡ್ಡಿ ಫಾರ್ ಸ್ಟಡಿಯಲ್ಲಿ ನಿಮ್ಮದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಮಾಡಿ ಆದಮೇಲೆ ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ 2025-26 ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅಲ್ಲಿ ಅಪ್ಲೈ ನಾವು ಕೊಡಬೇಕು. ಓಕೆ, ಎಲ್ಲ ಡೀಟೇಲ್ಸನ್ನು ಕೊಡಬೇಕು, ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ದೆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಆಕ್ಸೆಪ್ಟ್ ಮಾಡಿ ಫಿಲ್ ಮಾಡಿದರೆ ಆಯಿತು, ನಿಮ್ಮದು ಅಲ್ಲಿಗೆ ಮುಗೀತದೆ. ಓಕೆ, ಈಗ ಸೆಲೆಕ್ಷನ್ ಪ್ರಾಸೆಸ್ ಏನಿರುತ್ತೆ, ಇನಿಷಿಯಲಿ ನಿಮ್ಮ ಅಪ್ಲಿಕೇಶನ್ ನೀವು ಫಿಲ್ ಮಾಡ್ತೀರಾ, ಸೆಂಡ್ ಮಾಡ್ತೀರಾ. ನಿಮ್ಮ ಮೆರಿಟ್ ಬೇಸಿಸ್ ಮೇಲೆ ಮತ್ತು ನಿಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ, ನಿಮ್ಮದು ಇನ್ಕಮ್ ತುಂಬ ಕಡಿಮೆ ಇದ್ದರೆ ನಿಮ್ಮನ್ನು ಫಸ್ಟಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ಟಾಪ್ ಪರ್ಫಾರ್ಮಿಂಗ್ ಗರ್ಲ್ ಸ್ಟೂಡೆಂಟ್ಸ್ ವಿಲ್ ಅಪಿಯರ್ ಫಾರ್ 2 rounds ಆಫ್ ಇಂಟರ್ವ್ಯೂ. ಫಸ್ಟ್ ರೌಂಡಲ್ಲಿ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮಗೆ 2 rounds ಆಫ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಂದರೆ ನಿಮಗೆ ಅಕಾಡೆಮಿಕ್ಸ್ ರಿಲೇಟೆಡ್ ಎಲ್ಲ ಕೇಳೋದಿಲ್ಲ. ಇಂಟರ್ವ್ಯೂಸ್ ಅಂತ ಹೇಳಿದರೆ ನೀವು ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ ಸರಿ ಇದೆಯಾ ಇಲ್ವಾ ಆ ಥರ ಇಂಟರ್ವ್ಯೂಸ್ಗಳಿರುತ್ತೆ. ಲಾಸ್ಟಿಗೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. 2 round ಆಫ್ ಇಂಟರ್ವ್ಯೂ ಇರುತ್ತೆ. ಏನಿಲ್ಲ, ಇಂಟರ್ವ್ಯೂ ಅಂತ ಹೇಳಿದ್ರೆ ನಿಮಗೆ ಟೆಕ್ನಿಕಲ್ ಎಲ್ಲ ಕ್ವಶನ್ಸ್ ಕೇಳೋದಿಲ್ಲ. ನೀವು ಫಿನಾನ್ಷಿಯಲಿ ಹೇಗಿದ್ದೀರಾ, ಈ ಥರ ನಿಮ್ಮ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ ಅದೆಲ್ಲದನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಬೇಸಿಕ್ ನಾಲೆಜ್ ಬಗ್ಗೆನೂ ಕೇಳ್ಬೋದು, ಮುಂದೇನು ಈ ಥರ. ಓಕೆ, ಪರ್ಸ್ನಲ್ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಷ್ಟೇ. ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ಪನ್ನು ಅವಾರ್ಡ್ ಮಾಡ್ತಾರೆ. ಸರಿನಾ? ಹೋಪ್ ಇದಾದ ನಂತರ ನಿಮಗೆ ಎವ್ರಿ ಇಯರ್ ಒನ್ಸ್ ನಿಮ್ಗೆ ಅದು ಅವಾರ್ಡ್ ಆಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಇಯರ್ ಅದು ಕಂಟಿನ್ಯೂ ಆಗ್ಲೂಬೋದು, ಆಗದೇನೂ ಇರಲೂಬೋದು, ಬಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ನಿಮಗೆ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ ನಿಮ್ಮ ಅಕಾಡೆಮಿಕಲ್ಲಿ ನೀವು ಮಿನಿಮಮ್ 6.5+ CGPA ಇಡಲೇಬೇಕು, ಅಥವಾ 7+ CGPA ಇಟ್ಕೊಳ್ಳೇಬೇಕು. ಓಕೆ, ಅವ್ರು ಕೊಟ್ಟಿದ್ದು 6.5+, ಬಟ್ ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಚೇಂಜ್ ಮಾಡಿದರೆ ಕಷ್ಟ. 7+ CGPA ಮೇಂಟೈನ್ ಮಾಡಿದರೆ ಮಾತ್ರ ನಿಮಗೆ ಸೆಕೆಂಡ್ ಇಯರ್ ಕೂಡ ಅದು ಬರುತ್ತೆ. ಟಿಲ್ ನಿಮ್ಮ ಯಾವ್ದು ಪ್ರೊಫೆಷ್ನಲ್ ಕೋರ್ಸ್ ಇದೆಯಲ್ಲ ಕಂಪ್ಲೀಟ್ ಮಾಡೋವರೆಗೂ ಇದು ಬರುತ್ತೆ. ಓಕೆ, ಸೊ ಇದಿಷ್ಟು ಗರ್ಲ್ಸ್ ಇದಾಗಿದೆ. ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ 1.5 lakhs ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ಇಕನಾಮಿಕಲಿ ಬ್ಯಾಕ್ ಇದ್ದೀರಾ ದಯವಿಟ್ಟು ಅಪ್ಲೈ ಮಾಡಿ, ಗರ್ಲ್ಸ್ ಸ್ಟೂಡೆಂಟು. ಮತ್ತು ನಾನು ಹೇಳಿರೋ ಎಲ್ಲದೂ ಎಲಿಜಿಬಿಲಿಟಿ ನಿಮಗಿದ್ರೆ, ನೀವು ಗರ್ಲ್ ಆಗಿರಬೇಕು, ಎರಡನೇದು 6 lakhs ಬಿಲೋ ಆಗಿರಬೇಕು ಏನು ಇನ್ಕಮ್ಮು, ಮತ್ತು ನಿಮಗೆ 12th 75+% ಬಂದಿರಬೇಕು. ಇದೆಲ್ಲದು ನಿಮಗೆ ಇದಿದ್ದರೆ, ಎಲಿಜಿಬಿಲಿಟಿ ಇದ್ದರೆ, ಇದೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ದಯವಿಟ್ಟು ಆದಷ್ಟು ಬೇಗ ಅಪ್ಲೈ ಮಾಡಿ. ಓಕೆ, ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕೇ ಬೇಕು ಅಂತೆಲ್ಲ ಇದ್ದರೆ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇನ್ನೂ ಏನಾದರೂ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಈ ಚಾನಲಲ್ಲಿ. ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾಳೆ ನಾಡ್ದು ಎಷ್ಟು ಸ್ಕಾಲರ್ಶಿಪ್ಗಳಿರುತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬಾಯ್ಸಿಗೂ ಕೂಡ, ಇನ್ಕ್ಲೂಡಿಂಗ್ ಬಾಯ್ಸಿಗೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಸ್ಕಾಲರ್ಶಿಪ್ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.